ಬೇಡುಂಟು ನಿನ್ನ ಮೇಲೆ ಪಿಂತೆ ನೀ ಕೊಟ್ಟಿಯ ಮಾತಿರಡುಂಟು ನಿನ್ನ ಮೇಲೆ ಸಂತೋಷವ ಮಾಡಿಕೊಂಡು ಸಂತೋಷವ ಮಾಡಿಕೊಂಡು ನಾನು ನಿಮ್ಮನ್ನೇ ಇಲ್ಲಿವರೆಗೆ ಬರ ಹೇಳಿದ್ದಕ್ಕೆ ಕಾರಣ ಇರಬೇಕು. ಏನು ಕಾರಣ? ಕೆಲವೊಂದು ವಿಚಾರಗಳು ಮಂತ್ರಾಲೋಚನೆ ಹೌದಾ, ಕೆಲವೊಂದು ಸಮಾಲೋಚನೆ ಹೌದು. ಈಗ ನಮ್ಮಿಬ್ರು ಗಂಡ ಹೆಂಡತಿಯರು ನಾವು ಇದು ಆತ್ಮಾವಲೋಕನ ಸಂದರ್ಭದಲ್ಲಿ ಹೌದಾ ಸ್ವಾಮಿ? ಹೇಳಿದ್ರಿ ಸುದೀರ್ಘವಾದ ಜೀವನ ದಾಂಪತ್ಯ ನಮ್ಮದು ಕಳೆದು ಹೋಗಿದೆ. ಹೌದು ಹೌದು. ಎಷ್ಟು ಸುಖ ಅನುಭವಿಸಿದ್ದೇವೆ, ಎಷ್ಟು ನೋವನ್ನು ಅನುಭವಿಸಿದ್ದೇವೆ. ಸುಖಕ್ಕಷ್ಟೇ ಅಲ್ವ ಜೀವನ, ಎಷ್ಟು ತಿರುಗಾಟ ಮಾಡಿದ್ದೇವೆ. ಓ ಅಯ್ಯೋ ಹೌದಾ? ಹಾಗಾಗಿ ನಾನೇನೋ ಸುದ್ದಿ ಕೇಳಿದೆ. ಏನು? ನೀವು ಅರಸೊತ್ತಿಗೆ ಏನು ಬಿಡ್ತೀರಂತೆ? ಹೌದು. ಪಟ್ಟವನ್ನು ರಾಮನಿಗೆ ಕೊಡ್ತೀರಂತೆ? ಅಂದ್ರೆ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ ಕೊಡದೆ ನನಗೆ ಗತಿ ಇಲ್ಲ ಅಂತ ಆಯ್ತು. ಸರಿ, ವಯಸ್ಸಾದ ಮೇಲೆ ಮಕ್ಕಳಿಗೆ ಅಧಿಕಾರ ಕೊಡುವುದು ಸರಿ ಅಲ್ವಾ? ಅವರು ಕಷ್ಟಕೊಳ್ಳೋದಕ್ಕಿಂತ ಮೊದಲು ನಾವೇ ಕೊಡುದು ಅದು ಬಹಳ ಬುದ್ಧಿವಂತರ ಲಕ್ಷಣ ಅಲ್ವಾ? ಹಾಗಾದ್ರೆ ಕೊಡುವಾಗ ನಮ್ಮ ಹೊಣೆಗಾರಿಕೆಗಳನ್ನೆಲ್ಲ ಕಳೆದುಕೊಳ್ಬೇಕು. ಹೌದಾ? ಹಾಗಾಗಿ ಕೊಡುದಲ್ವಾ? ಚಕ್ರವರ್ತಿಗಳು ನಾಳೆ ಅಂತ ಹೇಳಿದ್ರೆ ಈ ಕಿರೀಟ ನಿಮ್ ತಲೆ ಮೇಲೆ ಇರುವುದಿಲ್ಲ. ಹೌದು. ನಿಮ್ಮ ಮಗನ ತಲೆ ಮೇಲೆ ಹೋಗ್ತದೆ. ಹೌದು. ಹಾಗಿದ್ರೆ ಚಕ್ರವರ್ತಿಗಳಾಗಿ ಆಗಿರುವಾಗ ಕೊಟ್ಟಿರುವಂತಹ ಯಾವೆಲ್ಲ ಭರವಸೆಗಳು, ಯಾವೆಲ್ಲ ಮಾತುಗಳು ಈಡೇರಬೇಕು ಅವೇಳು. ಅಲ್ಲಂತ ಹೇಗೆ ಹೇಳುದು ಸಾಧ್ಯ? ಆಗಲೇಬೇಕು. ಇಲ್ಲ ಅಂತ ಆದ್ರೆ ಋಣ ಇಟ್ಕೊಂಡ ಋಣ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನನೇ ಮಾಡಬಾರ್ದು, ಕಳಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ನಿಮ್ಗೆ ನೆನಪುಂಟ ಸ್ವಾಮಿ, ನಾವಿಬ್ರು ದೇವಲೋಕಕ್ಕೆ ಹೋಗ್ಬೇಕು. ಹೌದು. ಬಲಿಶಂಬರನ ಕಾಳಗ. ಆ ಕಾಲಕ್ಕೆ ನಿಮ್ಮ ರಥದ ಕಾಲಿಯ ಕಿರು ತಪ್ಪಿದ್ದು, ಕೈವೆಳ್ಳನಿಟ್ಟದ್ದು. ಅಯ್ಯೋ, ನೀನೊಬ್ಬಳು ಇಲ್ಲಿದ್ರ ಆ ಸಂಗ್ರಾಮದಲ್ಲಿ ಗೆಲುವು ನನ್ನ ಪಾಲಿ ಸಿಕ್ಕಿತ್ತ. ಕೈಕಾ ನೀನು ಉಳಿಸಿದ್ದು ಕೇವಲ ದಶರಥನ ಜೀವವನ್ನಲ್ಲ, ಅಯೋಧ್ಯೆ ನಾಡಿನ ಚಕ್ರವರ್ತಿಯ ಜೀವವನ್ನು. ಅನುಮಾನವೇ ಇಲ್ಲ. ಕೊಟ್ಟೆ ನಿನಗೆರಡು ವರ ತಕ ಅಂತ ಹೇಳಿದ್ರಿ. ಹೌದು. ಆ ಕಾಲಕ್ಕೆ ನಾನು ಹೇಳಿದೆ, ನನ್ನ ಯಾವೆಲ್ಲ ಆಶೋತ್ತರಗಳನ್ನ ಈಡೇರಿಸುವ ವರ ನೀವೇ ನನ್ನ ಕಣ್ಣೆದುರಿಗಿರುವಾಗ ಬೇಕಾ ನನಗೆ ವರ? ಇದು ಯಾವ ಹೆಂಡತಿಗೂ ಉಂಟೆ ಇಂತ ಉದಾರ ಬುದ್ಧಿ? ಆದ್ರೆ ಆವಾಗ ನೀವು ಹೇಳಿದಂತದ್ದು ಚಕ್ರವರ್ತಿ ನಾನು ಆಡಿದಂತಹ ಮಾತು ಕೊಟ್ಟೆ ಅಂತ ಹೇಳಿದ್ಮೇಲೆ ಕೊಡ್ಲೇಬೇಕು, ಪಡ್ಕೋ. ಹೌದು, ಯಾಕಂದ್ರೆ ಮಾತು ಕೊಟ್ಟ ಮೇಲೆ ಕೊಟ್ಟ ವಿನಃ ನಮ್ಮ ಚಿಂತೆ ದೂರ ಆಗುದಿಲ್ಲ. ಅವಾಗ ನಾನು ಹೇಳಿದ್ದು ನನ್ಗೆ ಏನು ಕೊರತೆ ಉಂಟು ಸ್ವಾಮಿ? ಹೌದು. ಬೇಕಾದವಾಗ ಕೇಳ್ತೇನೆ, ನ್ಯಾಸವಾಗಿ ನಿನ್ನಲ್ಲಿರ್ಲಿ. ಹೌದು. ನೀವು ಕೊಟ್ಟದ್ದು ಒಂದು ಬಾಕಿ ನಿಮ್ಮಲ್ಲೇ ಉಂಟಾಗಿದ್ರೆ ಹೌದಾ? ನೀವು ಕೊಟ್ಟೆರಡು ಅದನ್ನು ಈಗ ಕೇಳುದಾಗ್ತಾ ಇದ್ದೇನೆ. ನಾಳೆ ತಿರು ಚಕ್ರವರ್ತಿ ಅಲ್ಲ, ನಾಳೆ ಹೋಗಿ ಕೇಳ್ರಿ. ಹೌದು, ನಾ ಚಕ್ರವರ್ತಿ ಆಗಿದ್ದಾವಾಗ ಕೊಟ್ಟ ಮಾತು ಈಗ ನಾ ಚಕ್ರವರ್ತಿ ಅಲ್ಲ, ಅದಾಗುದಿಲ್ಲ ಅಂತ ಹೇಳ್ಬೋದಲ್ಲ ನೀವು? ಚಕ್ರವರ್ತಿತ್ವ ಬದಲಾವಣೆ ಆದ ಮೇಲೆ ಇದ್ದ ಚಕ್ರವರ್ತಿಯ ಕೊಟ್ಟು ಮುಗಿಸ್ಬೇಡುವ. ಹಾಗಾಗಿ ಈಗ ಎರಡು ವರವೇ ಅಷ್ಟೇ. ಕೇಳಿ ಒಂದು ಇಂಥ ಕಾಂತೆ ಕೇಳಿಕೊಂಡು ಮಾತಿ ಇಂಥದೊಂದು ಸಿಕ್ಕುಸೆ, ಇಂಥದೊಂದು ಸಿಕ್ಕುಸೆ. ಅಂತರಂಗ ಶುದ್ಧವಾಗಿ ಕೇಳಿಕೋನ ನಿನ್ನರಂಗ ಶುದ್ಧವಾಗಿ ಕೇಳಿಕೊಂಡ ನಿನಗೆ ನಿನ್ನದೊಂದು ಸಿಕ್ಕುಸೆ. ಇಷ್ಟಕ್ಕಾಗಿ ನಿನಗೆ ಸಿಟ್ಟೇನೆ? ಸಿಟ್ಟು ಬಂತು ಅಂತ ಯಾರು ಹೇಳಿ? ಈ ಅವತಾರ ಮಾಡಿಕೊಂಡು ಇದಕ್ಕೆ ಅದು ಬೇಸರ, ಸಿಟ್ಟಲ್ಲ. ಇಲ್ಲ, ನಿನ್ನ ಬೇಸರಕ್ಕೆ ನನ್ನ ಎಷ್ಟು ನೀನು ಕಂಗಾಲಾಗಿ ಮಾಡಿಬಿಟ್ಟೆ ನೋಡು. ಇಷ್ಟೇ ಅಲ್ವಾ? ಇಷ್ಟಕ್ಕಾಗಿ ನಿನ್ನ ಸಿಟ್ಟ ಅಂದ್ರೆ ಕೇಳು. ಅಂತರಂಗ ಶುದ್ಧಿಯಾಗಿ ನೀ ಕೇಳು. ನೀ ಕೇಳಿದ ನೆನಪಿಸಿದ ಆ ವರವನ್ನ ಕೊಟ್ಟೆ. ನೇಮವಿಂದ ಕೈಯ ಮೇಲೆ ಕೈಯ ತಟ್ಟೋ, ನೇಮವಿಂದ ಕೈಯ ಮೇಲೆ ಕೈಯ ತಟ್ಟೋ, ಕೈಯ ಮೇಲೆ ಕೈಯ ತಟ್ಟೋ. ಕಾಮರೂಪ ಸಿದ್ಧ ಎಂದು ಕೊರಳನು ನಿಮ್ಮುಟ್ಟು, ಕಾಮರೂಪ ಸಿದ್ಧವೆಂದು ಕೊರಳನು ನಿಮ್ಮುಟ್ಟು. ಇಷ್ಟಕ್ಕಾಗಿ ಆದ್ರೆ ಇಷ್ಟಕ್ಕಾದ್ರೂ ಅಷ್ಟು ಮಾಡ್ಬೇಕಾಯ್ತು ನೋಡಿ. ಹೌದೌದು. ಅದು ಒಂದು ಕ್ಲೇಶವಿಲ್ಲದೆ ಕೆಲಸವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಅಂತರಂಗ ಶುದ್ಧವಾಗಿ ನನ್ನ ಅಂತರಂಗ
ಅನ್ಕೊಂಡಿದ್ದೆ ಯಾರು ಹೇಳಿದ್ದಾನೆ? ಬೇಡಲ್ಲ ನೀವು ನನ್ನ ಅಂತರಂಗವು ಶುದ್ಧ ಇಲ್ಲ ಅಂತ ಹೇಳಿದ್ರೆ ಇಷ್ಟು ವರ್ಷ ನನ್ನೊಟ್ಟಿಗೆ ನಿನ್ನೊಟ್ಟಿಗೆ ನಾನಿರ್ತಿದ್ನ ಅಥವಾ ನನ್ನೊಟ್ಟಿಗೆ ನೀನ್ ಇರ್ತಿದ್ಯಾ? ಹಾಗಾಗಿ ಆ. ಅಂತರಂಗ ಶುದ್ಧವಾಗಿಯೇ ನಾ ಕೇಳುವುದು ಹಾಗಂತ. ಯಾಕೆಂದ್ರೆ ಕೆಲವೊಮ್ಮೆ ಹ. ಬಹಳ ವರ್ಷಗಳ ನಂತರ ಕೇಳ್ತಾ ಇರುವುದಲ್ವಾ, ಹ, ಹ. ಹಾಗಾಗಿ ಅಂತರಂಗ ಶುದ್ಧದಿಂದ ಕೇಳು. ಅಂತರಂಗ ಶುದ್ಧವಾಗಿ ನಾನು ಕೇಳ್ತೇನೆ. ಆ. ಆದ್ರೆ ನೀವು ಒಂದು ಹಾ ನನ್ನ ಕೈಯ ಮೇಲೆ ಕೈ ತಟ್ಟಿ ಹಾ ನನ್ನ ಕೊರಳ ಮುಟ್ಟಿ ನಿನ್ನ ಕೈ ತಟ್ಟುವುದು, ನಿನ್ನ ಕೊರಳು ಮುಟ್ಟುವುದು ನನ್ನ ಜೀವನದಲ್ಲಿ ಹೊಸ್ತೇನೆ. ಎಷ್ಟು ಸಾರಿ ಮುಟ್ಟಿದ್ದಲ್ವೇನೆ ಇದು. ಆದ್ರೂ ನಮಗೆ ಭರವಸೆ ಇಲ್ಲ, ಹೆಂಗಸರಲ್ವಾ ನಾವು. ಆ ಜಾಗ್ರತೆ ನಿನಗುಂಟು ಅಂತ ಗೊತ್ತುಂಟು, ಅದಕ್ಕಾಗಿ ಅಂತರಂಗ ಶುದ್ಧ ಅಂತ ಹೇಳಿದ್ದು ನಾನು. ಹಾಗಾಗಿ ನಾ ಏನೇ ಕೇಳಿದ್ರು ಕೊಡ್ತೇನೆ ಅಂತ ಕೊಟ್ಟಾಗಿದೆ ನೀವು. ಆ. ಆದ್ರೂ ಒಮ್ಮೆ ಭಾಷೆ ಕೊಟ್ರೆ ನಾನು ಶುದ್ಧವಾಗಿ ಕೇಳ್ತೇನೆ. ಹೌದಲ್ವಾ? ಹೌದು. ಕೇಳು, ಖಂಡಿತ ಕೊಡ್ತೇನೆ. ಭೂಮಿಯ ನೀನೆನ್ನ ಪುತ್ರ ಭರತನಿಗೆ ಕೊಟ್ಟು ಭೂಮಿಯ ನೀತಿಯನ್ನ ಭರತನಿಗೆ ಕೊಟ್ಟು ಭೂಮಿಯ ನೀಯನ್ನ ಪುತ್ರ ಭರತನಿಗೆ ಕೊಟ್ಟು ರಾಮಚಂದ್ರನಾಯಿ ಹೊಂದೆ ವನವಾಸ ಇದೇ ಬೇಕಾಗಿತ್ತು ನನಗೆ. ಕೇಳು ಕೇಳು. ಈಗ ಸಂತೋಷ ಆಯ್ತು ನೋಡಿ. ಆ, ಹೇಳಿದ್ರಲ್ಲ ನೀವು ಹ್ಮ್. ಏನನ್ನೇ ಕೇಳು ಕೊಡ್ತೇನೆ ಅಂತ ಭಾಷೆ ಕೊಟ್ರಿ. ಹೌದೌದು. ಹೌದಾ? ಆ. ನಮ್ಮ ಅಯೋಧ್ಯೆಯಲ್ಲಿ ಸಂಭ್ರಮವೋ ಸಂಭ್ರಮ. ಓ. ಅಯ್ಯೋ ಎಲ್ಲಿ ನೋಡ್ರು ತಲೆ ಎತ್ತಿ ಓಡಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಮಗ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅದೇ ತಲೆ ಎತ್ತಿ- ಯಾರ ಮಗ? ನಮ್ಮ ಮಗ ಆ, ತಲೆ ಎತ್ತಿ ಓಡಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕೆ? ಎಲ್ಲಿ ನೋಡ್ರು ತರೀರು ತೋರಣ ತಲೆ ಹೊಡಿತು. ಹಾಗೆ ಹಾಗೆ ಆ, ಹಾಗೆ ಹ್ಮ್. ಅಂತದೊಂದು ಸಂಭ್ರಮ. ಯಾಕೆ? ಆ, ನಮ್ಮ ಮಗ ರಾಮನಿಗೆ ಪಟ್ಟ. ಹೌದು. ದಶರಥ ಚಕ್ರವರ್ತಿಗಳ ಮಗ ರಾಮನಿಗೆ ಪಟ್ಟ. ಯಾವ ಶುಭ ಮುಹೂರ್ತದಲ್ಲಿ ಈ ಅಯೋಧ್ಯ ನಾಡಿನ ಪಟ್ಟವನ್ನ ಆ, ಕಟ್ಟಬೇಕು ಅಂತ ನಿರ್ಣಯಿಸಿದ್ದೇರೋ ಆ, ಆ ಅಯೋಧ್ಯ ನಾಡಿನ ಪಟ್ಟವನ್ನ ಆ. ನನ್ನ ಮಗ ಭರತನಿಗೆ ಕಟ್ಟು. ಇದು 1ನೇ ವರ. ಹಾಗಿದ್ರೆ ಆಮೇಲೆ ಶುಭ ಮುಹೂರ್ತದಲ್ಲಿ ಆ, ವ್ರತಾಚರಣೆಗಳನ್ನೆಲ್ಲ ಮುಗಿಸಿ ಆ, ಈಗಾಗಲೇ ಸಿಂಹಾಸನವನ್ನು ಏರುವುದಕ್ಕೆ ಸಿದ್ಧನಾಗಿರುವಂತಹ ಆ. ರಾಮನನ್ನ 14 ವರ್ಷ ವನವಾಸ ಕಟ್ಟು. ಕುಶನೆ ಕೇಳಿ ಮನುಜನೆದು ತಂದು ವಿಧಿವಶದೊಳಂದಾಯ್ತು ಮೀನು ಮರ್ಯಾದೆ ಕಲ್ಪಿತವ ವಸುದೇಶ ಕೊಂಚ ನಮ್ಮೊದಗೆ ಮೂರ್ಛಿತನಾಗಿ ಮೈದಿ ಬಿದ್ದಿದ್ದನೋ ಉಸಿರಲಾರದೆ 3 ಗಳಿಗೆ ಪರ್ಯಂತ ಉಸಿರಲಾರದೆ 3 ಗಳಿಗೆ ಪರ್ಯಂತ ತನ್ವಶವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ ತನ್ವಶವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ ಬಿಸಜಲೋಚನೆ ಕೈಕೇಯ ನೋಡಿ ದಶರಥೇಂದ್ರ ನುಡಿದನು ಕಂಬು ಕಣ್ಣಟಿ ಚಾರುಶೀಲೆ ಕಂಬು ಕಂಟಿ
ಕಮಲಾಮುಖಿ ಕುಂಭಕುಚೆ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಕಂಪು ಕಂಟಿನಿ ಚಾರುಶೀಲೆ ಕಮಲಾಮುಖಿ ಕುಂಭಕುಚೆ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಕಮಲಾಮುಖಿ ಕುಂಭಕುಚೆ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಮಕ್ಕಳಿಲ್ಲದೆ ಮಗಳ ಕಾಲ ಮಕ್ಕಳಿಲ್ಲದೆ ಮಗಳ ಕಾಲ ಮಕ್ಕಳಿಲ್ಲದೆ ಮಗಳ ಕಾಲ ನಾನಿರಲು ದುಃಖದೊಳಗಾಗ ಮುನಿಪಾಲ ನಾನಿರಲು ದುಃಖದೊಳಗಾಗ ಮುನಿಪಾಲ ಬಂದೆನಗೆ ಅಕ್ಕರಿಂದ ಉಪದೇಶ ಇಷ್ಟುದಿದು ಮೂಲ ಬಂದೆನಗೆ ಅಕ್ಕರಿಂದ ಉಪದೇಶ ಇಷ್ಟುದಿದು ಮೂಲ ಇತ್ತುದಿದು ಮೂಲ ಇತ್ತುದಿದು ಮೂಲ ಕಂಬು ಕಂಟಿನಿ ಚಾರುಶೀಲೆ ಕಂಬು ಕಂಟಿನಿ ಚಾರುಶೀಲೆ ಕಮಲಮುಖಿ ಕುಂಭಕುಚೆ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಕೈಕಾ ಕಂಬು ಕಂಟಿನಿ ಚಾರುಶೀಲೆ ಕೈಕಾ ಅಂತಹ ಶಂಖದಾಕೃತಿಯನ್ನ ಕಾಣಿಸುವಂತಹ ನಿನ್ನ ಕಂಠ ಶಂಖದಿಂದ ಬರುವುದು ತೀರ್ಥ. ಆ ತೀರ್ಥ ಸೇವನೆಯಿಂದ ಜೀವನದಲ್ಲಿ ಪಾಪವನ್ನ ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬ ನಂಬಿಕೆ ಇದೆ. ಅಂತಹ ನಿನ್ನನ್ನು ಪಡೆದವ ನಾನು ಈ ದಶರಥ. ಕೈಕಾ, ಶೀಲ ಅಂತ ಹೇಳಿದರೆ ನಿನ್ನಿಂದ ಇನ್ನೊಂದು ಹೆಣ್ಣು ಕಲಿಯಬೇಕೆಂಬುದು ನಾನು ತಿಳಿದ ಸತ್ಯ. ಆದರೆ ಇಷ್ಟು ವ್ಯತಿರಿಕ್ತವಾಗಿ ನೀನು ಗ್ರಹಿಸುತ್ತೀಯ ಅಂತ ನಾನು ಭಾವಿಸಲಿಲ್ಲ. ಯಾಕಂತದನ್ನು ಹಂಬಲಿಸುತ್ತಾ ಇದ್ದೀಯ? ನಿನ್ನ ಮಗನಿಗೆ ಪಟ್ಟ. ನನ್ನ ಮಗ ರಾಮಚಂದ್ರ 14 ವರ್ಷ ಕಾಡಿಗೆ ಹೋಗಬೇಕು. ಯಾಕೆ ಪ್ರಿಯೆ ಈ ಸ್ವಾರ್ಥ? ಯಾಕೆ 60,000 ವರ್ಷ ಬದುಕಿದರೂ ಜೀವನದಲ್ಲಿ ಸಂತಾನ ಭಾಗ್ಯವನ್ನು ಕಾಣಲಿಲ್ಲ ಅಂತ ಚಿಂತಿಸುತ್ತಿರುವ ಸಮಯ. ಮುನಿಗಳ ಉಪದೇಶದಿಂದ ಸಂತಾನ ಭಾಗ್ಯವನ್ನು ಕಾಣುವಂತ ಯೋಗ ನಮ್ಮ ಪಾಲಿಗೆ ಬಂತು. ಋಷ್ಯಶೃಂಗನ ನೇತೃತ್ವದಲ್ಲಿ ಪುತ್ರಕಾಮೇಷ್ಠಿ ಯಾಗವನ್ನ ಮಾಡಿ 3 ಮಂದಿ ಹೆಣ್ಣಿರಲ್ಲಿ ಅಗ್ನಿದೇವನಿಂದ ಕೊಡಲ್ಪಟ್ಟ ಪಾಯಸದಿಂದ 4 ಮಂದಿ ಮಕ್ಕಳನ್ನು ನಾವು ಪಡೆಯುತ್ತೇವೆ. ಕೈಕಾ, ದಶರಥನ ಮಕ್ಕಳು ಮಾತ್ರ ಅಲ್ಲ, ದಶರಥನ ಹೆಂಡತಿಯರು ನಾನು ನಮ್ಮ ಮಕ್ಕಳು ಅಂತ ತಿಳಿದುಕೊಂಡವರು. ಅಂತಹ 4 ಮಕ್ಕಳಲ್ಲಿ ಪರಿಭೇದವನ್ನ ಕಂಡವರು ಈವರೆಗೆ ನೀವು ಯಾರು ಅಲ್ಲ. ಇದು ಎಷ್ಟು ವಿಚಿತ್ರ. ಯಾಕೆ ನಿನ್ನ ಮನಸ್ಥಿತಿ ಹೀಗೆ ವಿಕಸಿತವಾಗಿ ಬದಲಾವಣೆಯನ್ನು ಹೊಂದಿದೆ ಅಂತ ಹೇಳು. ಒಂದು ಕಾಲದಲ್ಲಿ ಮಕ್ಕಳಂತ ಚಿಂತಿಸುತ್ತಿರುವ ನಾನು ಹಿರಿಯ ಮಗನಾದ ರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಬೇಕೆಂಬ ಆಶಯವನ್ನ ತಳೆದೆ. ಅದಕ್ಕೆ ಕಾರಣ ಇಷ್ಟೇ. ಜ್ಯೋತಿಷ್ಯದಿಂದ ಕೇಳಿದ ಕಾರಣದಿಂದ ಹೆಚ್ಚು ದಿವಸ ನೀನು ಬದುಕೋದಕ್ಕೆ ಸಾಧ್ಯವಿಲ್ಲ ಎಂಬಾಗ ನನ್ನ ಮಗನಿಗೆ ಪಟ್ಟ ಕಟ್ಟಿ ಆಮೇಲೆ ನಾನು ಹೋಗಬಹುದು ಅಂತ ಯೋಚಿಸಿದೆ. ಆದರೆ ಆ ಶೀಘ್ರ ತೀರ್ಮಾನ ನಿನ್ನ ಕೆಟ್ಟ ತೀರ್ಮಾನಕ್ಕೆ ಕಾರಣವಾಗುತ್ತೆಂಬಂತಹ ಯೋಚನೆ ಸಹಿತ ನಾನು ಮಾಡಿಲ್ಲ. ಪ್ರಿಯೆ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳು. ನನ್ನ ಮಗ ರಾಮಚಂದ್ರನನ್ನ ಕಾಡಿಗಟ್ಟಬೇಕು. ಇಲ್ಲ ನಿಮಿಷ ಮಾತ್ರ ರಾಘವನ
ಕರೆದು ಬಿಪಿನಕ್ಕೆ ಕಳುವಲೀಗ ಸಂಗವನ ಇನ್ನೆಂದು ಕರೆದು ಬಿಪಿನಕ್ಕೆ ಕಳುವಲೀಗ ಸಂಗವನ ಕಂಬು ಗಂಟಿ ಚಾರುಶೀಲೆ ಕಮಲ ಮುಗಿ ತಳಿಯ ಬೊಂಬೆ ಪ್ರತಿರಂಬಿ ಹಲವು ಕಾಲ ಸಂತಾನ ಭಾಗ್ಯಹೀನನಾದ ನಾನು 4 ಮಂದಿ ಮಕ್ಕಳನ್ನು ಪಡೆದೇನೆ ಮತ್ತು ಸಂತೋಷದಲ್ಲಿ ನನ್ನೊಟ್ಟಿಗೆ ನೀವು ಪಾಲ್ಗೊಂಡಿದ್ದೀರಿ ಅಂತ ಭ್ರಮಿಸಿದವ ನಾನು. ಅದು ಭ್ರಮೆ ಅಂತ ಈಗ ಅನಿಸುತ್ತದೆ. ಸತ್ಯವೇ ಬೇರೆದೆ ಅಂತ ನಿನ್ನ ಮಾತಲ್ಲಿ ಅರ್ಥವಾಗುತ್ತಾ ಇದೆ. ಅರೆ ನಿಮಿಷ ರಾಗವನ್ನ ಬಿಟ್ಟು ನಾನಿರಲಾರೆ. ಆ ನನ್ನ ಚಿನ್ನನನ್ನ, ಆ ನನ್ನ ಮುದ್ದು ಮಗ ರಾಮನನ್ನ ಕಾಡಿಗೆ ಕಳುಹಿಸಿ ಹೇಗೆ ನಾನು ಬದುಕಲಿ ಅಂತ ಹೇಳು. ಭರತನಿಗೆ ಪಟ್ಟ ಆಗಬಹುದು. ರಾಮಚಂದ್ರನಿಗೆ 14 ವರ್ಷ ವನವಾಸ ಇಲ್ಲ. ನಿಮಗೆ ಆಗುದಿಲ್ಲ ಅಂತ ಆದ್ರೆ ಹೋಗ್ತೇವೆ. ನೋಡಿದ್ರೆ ಸಿಟ್ಟುಕೊಂಡವರು ಹಾಗೆ ಕಾಣ್ತಾ ಇದ್ದಾರೆ. ಹಾಗಾದ್ರೆ ಅಂತ ವಿಪತ್ತು ಏನು ಬಂತು? ಅಲ್ಲ, ಇವಾಗ ಯಾವ ಚಿಂತೆ ಬಾಧಿಸ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಹೌದು, ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಪ್ರಪಂಚವೆಲ್ಲವೂ ಕತ್ತಲೆಯಿಂದಲೇ ಕೂಡಿರಬೇಕು ಅಂತ ಯೋಚಿಸುವವರು ತಮ್ಮ ಅಧಿಕಾರ ನೀಡಬೇಕು ಅಂತಿರುವಾಗ ಬೆಳಕಿನ ಮೂಲವಾದಂತಹ ಸೂರ್ಯವಂಶದವರಾದ ನಮ್ಮ ಮೇಲೆ ಹಾಗೆ ಸಾಧಿಸುವುದರೊಟ್ಟಿಗೆ ನಮಗೂ ಕಷ್ಟವನ್ನು ನೋವನ್ನು ಕೊಡುವುದುಂಟು. ಹಾಗೊಂದೊಮ್ಮೆ ಉಂಟು ಅಂತಾದ್ರೆ ಅಂಥವರಿಗೆ ವರವನ್ನು ಕೊಡುವಂತಹ ಭೂತನಾಥ ಸಾಕ್ಷಾತ್ ಪರಮೇಶ್ವರನೇ ಅಡ್ಡಯಿಸಿದರು ಸಹಿತ ಅವನನ್ನು ನಿವಾರಿಸಿಕೊಂಡು ನಿಮಗೆ ಬಂದ ಚಿಂತೆಯನ್ನು ನಾವು ನಿವಾರಿಸ್ತೇನೆ. ಅವರಲ್ಲವಾ ಅಷ್ಟದಿಕ್ಪಾಲಕರು ಅಂತಹ ದೇವತೆಗಳೇ ನಿಮಗೆ ಸಂಕಷ್ಟ ಬದಗಿತ. ಅಷ್ಟ ದಿಕ್ಪಾಲಕರುಗಳಲ್ಲಿ ಯಾರು ನಿಮ್ಮನ್ನು ಅಡ್ಡಯಿಸುವವರಿದ್ದಾರೆ, ಯಾರು ವಿರೋಧಿಸುವವರಿದ್ದಾರೆ. ನೀವು ಅಪ್ಪಣೆಯನ್ನ ಕೊಡಿ, ಒಬ್ಬೊಬ್ಬರಲ್ಲ ಎಲ್ಲರೂ ಒಟ್ಟಾಗಿ ಬಂದರೂ ಸಹಿತ ಅವರನ್ನು ಎದುರಿಸಿ ಬಂದ ಕಷ್ಟವನ್ನು ನಿವಾರಿಸಿಕೊಡ್ತೀನಿ. ಹೇಳಪ್ಪ, ಏನಾಯ್ತಪ್ಪ? ಹೇಳಬಾರ್ದು, ಮಾತಾಡಿಯಪ್ಪ. ಇಲ್ವಾರ ಇಲ್ಲಿ ಕೇಳು ನಿನ್ನ ಬೀದ ಮಾತಾಡದಿರುವ ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಯನು ಪೇಳುವೆನು ಸಿಕ್ಕಾಗದಿರು ಎಷ್ಟೆಲ್ಲ ಜನ ಆಗಿ ಹೋಗಿದ್ದಾರೆ, ಆದ್ರೆ ಯಾರನ್ನು ರಾಘವ ಅಂತ ಕರೆದದ್ದಿಲ್ಲ. ನೀನು ರಾಘವ.
ಸದಾನಂದ. ನಿನಗೆ ಸಿಟ್ಟೇ ಬರುವುದಿಲ್ಲ. ನನಗೆ ಸಿಟ್ಟು ಬರುವ ಸಣ್ಣವಳಿಂದ ಕಂಡಿದ್ದೇನೆ ನಾನು ನಿನ್ನನ್ನು. ಬೇಡ ಮಗನ, ಈ ಬಣ್ಣದ ಮಾತು ಕೇಳಬೇಡ. ಹೌದೇನಾ? ನೀನು ಅಪ್ಪನನ್ನು ಒತ್ತಾಯಿಸ್ತಾ ಇದ್ದೀಯ, ಹೇಳಪ್ಪ ಹೇಳಪ್ಪ ಅಂತ. ನಿನ್ನ ಅಪ್ಪ ಮಾತಾಡುವುದೇ ಇಲ್ಲ. ಏನಾಗಿದೆ ಅಂತ ಗೊತ್ತಾಗುವುದಿಲ್ಲ ನನಗೆ. ನಿನಗೆ ಅಪ್ಪನೇ ಹೇಳಿ ತಿಳಿಬೇಕ ವಿಷಯ, ಅಮ್ಮ ಹೇಳಿದ್ರೆ ಆದೀತ. ಅಮ್ಮ, ಅಪ್ಪ ಅಮ್ಮ ಇಬ್ಬರು ಬೇರೆ ಬೇರೆಯಾ? ನೀವಿಬ್ರು ಒಂದೇ ಅಲ್ವಾ? ಆಗಿರುವಾಗ ನಿಮ್ಮಲ್ಲಿ ಯಾರು ಹೇಳಿದ್ರು ಆದೀತು. ಬೇಡಪ್ಪ ನಂಗೆ. ಎಲ್ಲಾದ್ರೂ ನಿಂಗೆ ಸಿಟ್ಟು ಬಂದ್ರೆ ಯಾರಿಗೆ ನಿನಗೆ ಸಿಟ್ಟಾದ್ರೆ ಅಂತ ಮಾತಾಡ್ತೀರಮ್ಮ. ರಾಮ ಯಾವತ್ತಾದ್ರೂ ಹಿರಿಯರ ಮೇಲೆ ಸಿಟ್ಟಾಗಿದ್ದನ್ನು ನೀವು ಕಂಡಿದ್ದೀರಾ? ಯೋಚಿಸಬೇಕಾಗಿ ಖಂಡಿತಕ್ಕೂ ನಾ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಯಾವ ವಿಷಯ ಹೇಗೆ? ಹೌದಾ? ಹಾಗಿದ್ರೆ ಹೇಳ್ತೇನೆ ಕೇಳು. ನಿನ್ನ ಅಪ್ಪನ ನನ್ನ ಕರೆಯುವುದಕ್ಕಾಗಿ ಇಲ್ಲಿವರೆಗೆ ಬಂದ. ನಿನ್ನ ಅಪ್ಪ ಕೊಟ್ಟಿರುವಂತಹ 2 ವರಗಳನ್ನು ನಾನು ಎಚ್ಚರಿಸಿದೆ. ಕೊಡ್ತೇನೆ ಅಂತ ನನಗೆ ಕೈ ತಟ್ಟಿ ಭಾಷೆ ಕೊಟ್ಟ ನಿನ್ನ ಅಪ್ಪ. ಕೊಟ್ರ? ಹೌದೌದು. ಆಯ್ತಲ್ಲ. ಕೇಳಿದ್ದೇನು? ಏನು? ಸಿದ್ಧವಾಗಿರುವಂತಹ ಮುಹೂರ್ತದಲ್ಲಿ ಈ ಅಯೋಧ್ಯ ನಾಡಿನ ಪಟ್ಟವನ್ನ ನನ್ನ ಮಗ ಭರತನಿಗೆ ಕಟ್ಟು. ಹಾಗೆ ಕೇಳಿದ್ರ? ಹೌದು. ಸಂತೋಷದ ವಿಷಯ ತಾಯಿ. ಹೌದು. ಈ ಪಟ್ಟವನ್ನು ನಾನು ಏರಿದ್ರೇನು, ಭರತ ಏರಿದ್ರೇನು? ಎಂತ ನಿನ್ನ ಬುದ್ಧಿ ನಿನ್ನ ಅಪ್ಪನಿಗಿಲ್ವ? ಎಂತ ಗುಣ ನಿನ್ನದು, ಅದಕ್ಕೆ ನಿನ್ನ ರಾಮ ಅಂತ ಕರೀತಾರೆ. ಆದ್ರೆ ಒಂದುಂಟು. ಏನು? ಈಗ ನಾನು ಪಟ್ಟವನ್ನು ಏರಬೇಕು ಅಂತ ತಂದೆಯವರು ಯೋಚಿಸಿದ್ದು. ಪಟ್ಟವನ್ನು ಭರತನಿಗೆ ಕಟ್ತಾರೆ. ಸರಿ, ಮತ್ತೆ ನನಗೇನಾದ್ರೂ ಅಪ್ಪಣೆ ಉಂಟಾ? ಉಂಟು. ಏನು? ಹಾಗಿದ್ರೆ ಸಿದ್ಧವಾಗಿರುವಂತಹ ರಾಮ ಏನು ಮಾಡ್ಬೇಕು? ಅವನನ್ನ ವನವಾಸ ಕಟ್ಟು ಅಂತ ಹೇಳಿದೆ. ಇಷ್ಟ ಹೇಳಿದ್ದು ನಿನ್ನ ಅಪ್ಪ. ನೋಡು, ತಲೆ ಮೇಲೆ ಆಕಾಶವೇ ಕಟ್ಟು ಬಿದ್ದ. ಇಷ್ಟೇನೆ ಹೇಳಿ. ಭರತನಿಗೆ ಪಟ್ಟ, ಇಷ್ಟೇ ವನವಾಸ. ವನವಾಸ ಇಷ್ಟೇ ಇಷ್ಟೇ. ಲೇಸ ನಾಡಿದೀಯ ಈ ಸ್ವಲ್ಪ ಕೆಳಗೆ, ಲೇಸ ನಾಡಿದೀಯ ಈ ಸ್ವಲ್ಪ ಕೆಳಗೆ, ಈ ಚಿಂತೆಗಳಿಗೆ ಸುಗುಣಾಟಿ, ಈ ಚಿಂತೆಗಳಿಗೆ ಸುಗುಣಾಟಿ. ಅರಣ್ಯವಾಸ ತೊಳಿರಬೇಕು, ಏಸುದಿನ ಅರಣ್ಯವಾಸ ತೊಳಿರಬೇಕು. ಹೇ ಶಶಿವದನೆ ಏಸುದಿನ ಅರಣ್ಯವಾಸ ತೊಳಿರಬೇಕು. ಶಶಿವದನೆ ನಿಜವಾಗಿ ಸಂತೋಷವಾಯ್ತು. ಹೌದಾ? ಇಷ್ಟು ಸಣ್ಣ ವಿಚಾರ ತಂದೆಯವರು ಯೋಚಿಸ್ತಾ ಇದ್ರಿ, ನೀವು ಚಿಂತೆ ಮಾಡಲೇ ಇಲ್ಲ. ನಿನಗೆ ನೋಡಿ ಎಷ್ಟು ಸಂತೋಷ ಆಯ್ತು, ನಿನ್ನ ಅಪ್ಪನಿಗೆ ನೋಡಿ ಎಷ್ಟು ಬೇಸರ ಆಯ್ತು. ಇದು ಮಾಡೋಣ, ಅವರವರ ಮನಸ್ಸಿನ ಭಾವಕ್ಕೆ ತಕ್ಕಂತೆ ಹಾಗಲ್ವಾ? ಹೌದಾ? ಸರಿ. ಆದ್ರೂ ಒಂದುಂಟು. ಏನು? ಸಂತೋಷ ಏನು? ಈ ಅಯೋಧ್ಯೆಯ ಪಟ್ಟವನ್ನ ನನ್ನ ತಮ್ಮನಾದ ಭರತ ಇರ್ತಾನೆ. ನೀ ಏರಿದ್ರೇನು ಅಲ್ವಾ? ನಿನ್ ತಮ್ಮ ಏರಿದ್ರೇನು? ವ್ಯತ್ಯಾಸ ಉಂಟಾ? ಎಲ್ಲ ಒಂದೇ ಅಪ್ಪನ ಮಕ್ಕಳೇ ಅಲ್ವ? ನಾವು 4 ಮಂದಿ ಮಕ್ಕಳಲ್ಲಿ ನೀವು ಭೇದವನ್ನೇ ಎಣಿಸಿದವರಲ್ಲ. ಹೌದಾ? ಅಂತಾದ ಮೇಲೆ ನಾ ಏರಿದ್ರು ಒಂದೇ, ಭರತ ಏರಿದ್ರು ಒಂದೇ, ಲಕ್ಷ್ಮಣ ಶತ್ರುಘ್ನರು ಏರಿದ್ರು ಒಂದೇ. ಆಯ್ತಲ್ಲ? ಆದ್ರೆ ಏನು? ಕಾಡಿಗೆ ಹೋಗಬೇಕು ರಾಮ ಅಂತ ಹೇಳಿದ್ರಲ್ಲ, ಹೌದು. ಸಂತೋಷವೇ ಹೌದು. ಆದ್ರೆ ಒಂದುಂಟು. ಏನು? ಪಟ್ಟವನ್ನು ಏರುವಂತಾದ್ರೆ ಅವ ಇರುವವರೆಗೂ ಪಟ್ಟ ಅಂತ ಆಯ್ತು. ಆದ್ರೆ ಕಾಡಿಗೆ ಹೋಗುವಂತಹ ಈ ರಾಮ ಕೊನೆ ಉಸಿರಿವರೆಗೂ ಕಾಡಿಯಲ್ಲೇ ಇರ್ಬೇಕಾ, ಅಥವಾ ಇಂತಿಷ್ಟು ಅಂತ ಅವಧಿ ಏನಾದ್ರೂ? ಈ 2 ವರುಷ ಕಾನನವಾಸ ಕಳೆದು, ಈ 2 ವರುಷ ಕಾನನವಾಸ ಕಳೆದು, ಕಾನನವಾಸ ಕಳೆದು ಅಯೋಧ್ಯೆಗೆ ಮತ್ತೆ ಶ್ರೀರಾಮಚಂದ್ರ ಬೇರೇನು ಸಂದೇಹ ಇದರೊಳು ಮಾಡಬೇಡ, ಬೇರೇನು ಸಂದೇಹ ಇದರೊಳು ಮಾಡಬೇಡ. ಯಾರು ತಂದೆಯ ಮನಸ್ಸು ಈ ರೀತಿ ಎನ್ನಲು. ಸರಿಯಪ್ಪ. ಅಮ್ಮ, ನಿನ್ನ ಅಮ್ಮ ಅಷ್ಟು ಕೊಟುಕಿ ಅಂತ ತಿಳ್ಕೊಳ್ಳೋದು ಬೇಡ ನೀನು. ಛೆ, ಹಾಗಲ್ಲ. ಯಾಕೆಂದ್ರೆ ಸಮಯದ ನಿರ್ಬಂಧ ಇದ್ರೆ ಅಲ್ವಾ? ಇಂತಿಷ್ಟು ಅಂತ ಇಲ್ಲ. ಈಗ ನಿನ್ನ ಮೇಲೆ ಹಾಗೆ ಇದ್ರೆ ನನಗೆ
ಅಥವಾ ಕೆಟ್ಟ ಉದ್ದೇಶವನ್ನು ಹೊಂದಿದ ತಾಯಿ ನಾನು ಹೌದು ಅಂತಾಗಿದ್ರೆ ರಾಮ ವನವಾಸದಲ್ಲೇ ಇರ್ಲಿ ಅಂತ ಹೇಳ್ಬೋದಿತ್ತು. ಹೌದಾ? ನೀವು ಹಾಗೆ ಹೇಳುವವ್ರ ಹಾಗಂತ ಹೇಳಿದ್ರೆ ತಪ್ಪು ಅಂತಲ್ಲ, ಶಿರಸಾವಹಿಸಿ ಪಾಲಿಸ್ತೇನೆ. ನನ್ನ ಮುದ್ದಿನ ಮಗನಲ್ವೇ ನೀನು. ಈ 7 ವರ್ಷ 14 ವರ್ಷ 14 ವರ್ಷ ವನವಾಸ ಕಳೆದು ಬ್ಯಾಗ್ ಬಂದ್ರೆ 14 ಇಷ್ಟೇ ಹೇಳಲಿಕ್ಕಾಗದೆ ನಿಮ್ಮ ಅಪ್ಪ ಒದ್ದಾಡ್ತಾ ಇದ್ದಾರೆ. ಇಷ್ಟು ಕಡಿಮೆಯಲ್ಲಿ ಕೂದಲು ಹೇಳಿದಾಗೆ ಉಂಟು ಮಾತಾಡೋದು. ಇಷ್ಟೇ ಯಾಕಪ್ಪ ಚಿಂತೆ ಮಾಡ್ತಾ ಜನಕನಿಯ ಚಿಂತಿಸದಿರಿ ಕೈಕಾದೇವಿಯ ಮನಸ್ಸಿನ ದಿನವನ್ನು ಸಲ್ಲಿಸಿ ಬರುವೆನು ಎನ್ನುತ್ತ ಕೈ ಮುಗಿದ ಬಾಲನ ಕಟ್ಟು ದಶರಥ ಮನ ಕರಗಲು ಚಿಂತ ಮನದೊಳಿಂತೆನು. ನನ್ನ ತಾಯಿಗಾಗಲಿ ವಿಷಯವನ್ನು ಹೇಳಿದ್ದಾರೆ. ನೀವೇ ಕೊಟ್ಟಿರಬಹುದಾದಂತಹ 2 ವರಗಳು, ಅದರಂತೆ ಅವರು ಅವರಿಗೆ ಬೇಕಾದ್ದನ್ನು ಪಡ್ಕೊಂಡಿದ್ದಾರೆ. ಹಾಗಿರುವಾಗ ಕೊಟ್ಟ ವರ ಫಲಿಸದೇ ಹೋಯ್ತು ಅಂತಾದ್ರೆ ಅದು ನಿಮ್ಮ ಕಿವಿಗೆ ಕಳಂಕ ಅಲ್ವಾ? ಆ ನಿಟ್ಟಿನಲ್ಲಿ ಅವರು ಕೇಳಿದ ವರಗಳನ್ನ ನಿಮ್ಮ ಮಾತನ್ನ ಈಡೇರಿಸುವುದಕ್ಕೆ ಮುಂದಾಗುವುದು ನಾನು ಚಿಂತಿಸಬೇಕಾದಿಲ್ಲಪ್ಪ. ಯಾಕೆ ಕಷ್ಟ ಅಂತ ಭಾವಿಸ್ತೀರಿ? ಯೋಚಿಸಿ ನೋಡಿ. ಈ ವರ್ಷದಲ್ಲಿ ಮಕ್ಕಳೇ ಇಲ್ಲದೆ ಇರುವ ಕಾಲದಲ್ಲಿ ಪುತ್ರಕಾಮೇಷ್ಟಿಯಾಗವಾದ ಮೇಲೆ ಪ್ರಸಾದವನ್ನು ತಾಯಂದಿರು ಸ್ವೀಕರಿಸಿದ ಮೇಲೆ ಮೊದಲಾಗಿ ಹುಟ್ಟಿದವನು ನಾನಿರಬಹುದು. ರಾಮ ಅಂತ ನನಗೆ ನಾಮಕರಣ ಮಾಡಿದರೂ ಸಹಿತ ಮಕ್ಕಳೇ ಇಲ್ಲದಿದ್ದಂತಹ ಈ ಸೂರ್ಯವಂಶ ಸಮುದ್ರ ಎನ್ನುವಂಥದ್ದು ಮತ್ತೆ ಗೋರ್ಗರಿಯುವಂತಾಗುವಂತಾದ್ರೆ ಚಂದ್ರೋದಯ ಆಗಬೇಕೆಂಬ ಕಾರಣಕ್ಕಾಗಿ ಬಹುಶಃ ರಾಮಚಂದ್ರ ಅಂತ ಎಲ್ಲರೂ ನನ್ನನ್ನು ಕರೆದಿರಬಹುದು. ಆದ್ರೆ ಗುರುಗಳಂತಹ ವಸಿಷ್ಠರು ವಿಶ್ವಾಮಿತ್ರರು ಇಲ್ಲಿ ಅರಸನಾಗುವುದಕ್ಕೂ ಈ ಕುಲಕ್ಕೆ ಯೋಗ್ಯನಾಗಿರುವುದಕ್ಕೂ ಬೇಕಾದಂತಹ ವಿದ್ಯೆಯನ್ನು ವಸ್ತ್ರಾದಿಗಳನ್ನು ಒದಗಿಸಿಕೊಡುವ ಮೂಲಕ ರಾಜಾರಾಮನಾಗಬೇಕೆಂಬಂತೆ ಊರು ಬಯಸಿದೆ. ಈ ನಾಡಿನ ಪಟ್ಟವನ್ನು ಏರುವ ಮೂಲಕ ಪಟ್ಟಾಭಿರಾಮನಾಗಬೇಕು ಅಂತ ನೀವು ಬಯಸಿದ್ರಿ. ಆದ್ರೆ ನಿಜವಾಗಿ ತಾಯಿ ಮನಸ್ಸು ದೊಡ್ಡದಪ್ಪ, ಬಹಳ ದೊಡ್ಡದು. ಕೇವಲ ಸೀಮಿತ ಪ್ರದೇಶಕ್ಕೆ ಒಡೆಯನಾಗಿರುವುದು ಸರಿಯಲ್ಲ ರಾಮ. ಹಾಗಾಗಿ ವನವನ್ನ ಸೇರಬೇಕು. ನಗರಕ್ಕಿಂತಲೂ ವನ ಪ್ರದೇಶವೇ ದೊಡ್ಡದಪ್ಪ. ಆ ನಿಟ್ಟಿನಲ್ಲಿ ವನದಲ್ಲಿ ನೀನು ವಾಸವನ್ನ ಮಾಡುವ ಮೂಲಕ ಜೀವನಾನುಭವನ್ನ ಪಡೆಯುವ ಮೂಲಕ ಲೋಕಾಭಿರಾಮನಾಗಬೇಕು ಅಂತ ತಾಯಿ ಆಸೆ ಪಟ್ಟಿದ್ದಾರೆ. ನೀವು ಯಾಕಪ್ಪ ಚಿಂತೆ ಮಾಡ್ತಾ ಇದ್ದೀರಿ? ನಿಜವಾಗಿ ಬೇಕು. ಈ ತಿದ್ದುಪಡಿಯನ್ನ ಯೋಗ್ಯವಾಗಿ ಗುರುತಿಸಿದೆಯಲ್ಲ ನೀನು ಮಗನೇ ಅಪ್ಪ. ಹಾಗಾಗಿ ಹೇಗಿದ್ರು ವ್ರತನಿಷ್ಠನಾದವನು ನಾನು. ಪಟ್ಟ ಏರಿದ್ರೇನು, ತಾಯಿಯ ಮಾತನ್ನ ಈಡೇರಿಸುವಂತಹ ವ್ರತವನ್ನ ಪೂರೈಸಿದ್ರೇನು. ಹಾಗಾಗಿ ತಡ ಮಾಡದೆ ಹೋಗಿ 14 ವರ್ಷ ಹೀಗೆ ಹೋಗಿ ಬರುವುದರಲ್ಲಿ ಕಳೆದು ಹೋಗ್ತದೆ. ಆದಷ್ಟು ಬೇಗನೆ ಹೋಗಿ ಬರ್ತೇನೆ ಮಗನೇ. ಸಣ್ಣವನಿಂತು ಅರಣ್ಯ ತೋಡಿರು ಮಗನೇ, ಸಣ್ಣವನಿಂತು